ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಜಂಘಾಟ್ ಕಾಸರಗೋಡು ರಾಜ್ಯ ಹೆದ್ದಾರಿಯ ಸೆಂಟರ್ ಚಿತ್ತಾರಿಯಲ್ಲಿ ಟ್ಯಾಂಕರ್ ಲಾರಿಯಲ್ಲಿ ಅನಿಲ ಸೋರಿಕೆ ಸೃಷ್ಟಿಸಿತು ಆತಂಕ. ಭಾರೀ ಮಳೆಗೆ ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕ ನಾಶ ನಷ್ಟ, ಮರಗಳು ಧರೆಗುರುಳಿದ್ದು ಮನೆಗಳಿಗೆ ಹಾನಿ, ಹಲವೆಡೆ ವಿದ್ಯುತ್ ವಿತರಣೆ ಸ್ಥಗಿತ. ಕುಂಬಳೆ ಪೊಲೀಸ್ ಠಾಣೆಯ ಮೇಲ್ಛಾವಣಿಯ ಸಿಮೆಂಟ್ ಪದರಗಳು ಕಳಚಿ ಬಿದ್ದ ಘಟನೆ, ತಪ್ಪಿರುವುದು ಭಾರಿ ದೊಡ್ಡ ಅನಾಹುತ. ಕಾರಡ್ಕ ಸೊಸೈಟಿ ವಂಚನೆಯಲ್ಲಿ ಒಳಗಾದವರಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರು. 40ರ ಸಂಭ್ರಮದಲ್ಲಿ ಕಾಸರಗೋಡು ಜಿಲ್ಲೆ, ಬದಲಾವಣೆಯನ್ನು ಬಯಸುವ ಕಾಸರಗೋಡಿಗೆ ಈ ಜನ್ಮದಿನ ನೀಡುವುದು ಮಹತ್ತರವಾದ ನಿರೀಕ್ಷೆ. ವಾರ್ತೆಗಳು ವಿವರವಾಗಿ. ಕಾಂಜಂಘಾಟ್ ಕಾಸರಗೋಡು ರಾಜ್ಯ ಹೆದ್ದಾರಿಯಲ್ಲಿ ಸೆಂಟರ್ ಚಿತ್ತಾರಿ ಎಂಬಲ್ಲಿ ಟ್ಯಾಂಕರ್ ಲಾರಿಯಲ್ಲಿ ಅನಿಲ ಸೋರಿಕೆಯಾಗಿರುವುದು ಆತಂಕ ಸೃಷ್ಟಿಸಿತು. ಗಂಟೆಗಳ ಪ್ರಯತ್ನದ ನಂತರ ಆತಂಕವನ್ನು ಪರಿಹರಿಸಲಾಯಿತು. ರಾಜ್ಯ ಹೆದ್ದಾರಿಯ ಸೆಂಟರ್ ಚಿತ್ತಾರಿಯಲ್ಲಿ ಬೆಳಗ್ಗೆ 7:30ರ ಸುಮಾರಿಗೆ ಟ್ಯಾಂಕರ್ ಲಾರಿಯಲ್ಲಿ ಅನಿಲ ಸೋರಿಕೆ ಪತ್ತೆ ಮಾಡಿರುವುದು. ಓಡುತ್ತಿದ್ದ ಲಾರಿಯಲ್ಲಾಗಿತ್ತು ಸೋರಿಕೆ. ಇದರಿಂದಾಗಿ ಈ ಮಾರ್ಗದ ಸಂಚಾರವನ್ನು ಬದಲಾಯಿಸಲಾಯಿತು. ಸೆಂಟರ್ ಚಿತ್ತಾರಿ ಹಿಮಾಯತುಲ್ ಇಸ್ಲಾಮಿ ಯುಪಿ ಶಾಲೆಯ ಎದುರಿನ ರಸ್ತೆಯಲ್ಲಿ ಲಾರಿಯೊಂದರಿಂದ ಅನಿಲ ಸೋರಿಕೆ ಪತ್ತೆ ಮಾಡಿರುವುದು. ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರ ನೇತೃತ್ವದಲ್ಲಾಗಿತ್ತು ರಕ್ಷಣಾ ಕಾರ್ಯಾಚರಣೆ. ಅಪಘಾತವನ್ನು ತಪ್ಪಿಸಲು ಈ ಪ್ರದೇಶದ ಸುಮಾರು 100 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ವ್ಯಾಪಾರ ಸಂಸ್ಥೆಗಳನ್ನು ಮುಚ್ಚಲಾಯಿತು. ಕಾಸರಗೋಡು ಕಡೆಗೆ ಹೋಗುವ ವಾಹನಗಳನ್ನು ಕಾಂಜಂಘಾಟ್ ಟ್ರಾಫಿಕ್ ಜಂಕ್ಷನ್ನಿಂದ ಹಾಗೂ ಕಾಂಜಂಘಾಟ್ ಕಡೆಯಿಂದ ಬರುವ ವಾಹನಗಳನ್ನು ಚಾಮುಂಡಿಕುಂದ್ನಲ್ಲಿ ಪೊಲೀಸರು ಹಿಂದಿರುಗಿಸಿಬಿಟ್ಟರು. ಚಂದ್ರಗಿರಿ ಸೇತುವೆ ಮೂಲಕವಿರುವ ಕೆಎಸ್ಆರ್ಟಿಸಿ ಬಸ್ಗಳು ಪೇರಿಯಾಪ ಕಂಪಳಿಕರ ಮೂಲಕ ಸೇವೆ ನಡೆಸಿತು. വണ്ടി പോകുന്നത് തന്നെ ഭയങ്കര അപകടകരമായ ഒരു സംഭവമാണ്. അപ്പോൾ അതുകൂടാതെ ഈ ഗ്യാസ് വണ്ടികൾ ഇങ്ങനെ ലീക്കായി കഴിഞ്ഞാൽ ഇതിൻ്റെ ഭവിഷ്യത്ത് ഇങ്ങനെ ഇതായെങ്കിൽ ഈ നമ്മളെ പ്രദേശത്തുകാർക്ക് തന്നെ വളരെ ബുദ്ധിമുട്ടും ഇതും അനുഭവിക്കുന്ന ഒരു സംഭവമാണ്. ಅಗ್ನಿಶಾಮಕ ದಳದ ನೇತೃತ್ವದಲ್ಲಿ ತಾತ್ಕಾಲಿಕವಾಗಿ ಸೋರಿಕೆಯನ್ನು ಮುಚ್ಚಲಾಗಿದ್ದರೂ ಮಂಗಳೂರಿನಿಂದ ತಜ್ಞರ ತಂಡ ಆಗಮಿಸಿ ಸಮಸ್ಯೆ ಪರಿಹರಿಸಿದ್ದಾರೆ. വാഹനത്തിൻ്റെ ഡ്രൈവർ തന്നെയാണ് ഇത് കണ്ടത് ഈ സംഭവങ്ങൾ. ഇപ്പം നമ്മുടെ ഈ റോട്ടർ ഗേജ് എന്ന് പറയുന്ന സ്ഥലത്തിൻ്റെ അവിടെയാണ് ലീക്ക് ഉണ്ടായത്. അത് നമ്മളിപ്പോൾ വാഹനത്തിൻ്റെ ഈ ബോഡി ഫില്ലർ പിന്നെ ಹಾರ್ಡ್ನರ್ വെച്ച് നമ്മൾ ഇത് ಫಿಲ್ ചെയ്തിരിക്കുകയാണ്. ಗಂಟೆಗಳ ಪ್ರಯತ್ನದ ನಂತರ ಆತಂಕವನ್ನು ಪರಿಹರಿಸಲಾಯಿತು. ಅನಿಲ ಸೋರಿಕೆಯನ್ನು ಸಕಾಲದಲ್ಲಿ ಪತ್ತೆ ಹಚ್ಚಿರುವುದರಿಂದ ಭಾರೀ ಅನಾಹುತ ತಪ್ಪಿದೆ. ನ್ಯೂಸ್ ಬ್ಯೂರೋ, ಕಾಂಜಂಘಾಟ್. ಭಾರೀ ಮಳೆಗೆ ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕ ನಾಶ ನಷ್ಟವಾಗಿದೆ. ಮರಗಳು ಧರೆಗುರುಳಿದ್ದು ಮನೆಗಳಿಗೆ ಹಾನಿ ಸಂಭವಿಸಿ ನಷ್ಟವಾಗಿದೆ. ಹಲವೆಡೆ ವಿದ್ಯುತ್ ಕಂಬಗಳ ಮೇಲೆ ಮರಗಳು ಬಿದ್ದು ವಿದ್ಯುತ್ ವಿತರಣೆ ಸ್ಥಗಿತಗೊಂಡಿದೆ. ಜಿಲ್ಲೆಯ ಕರಾವಳಿ ಭಾಗಗಳಲ್ಲಿ ಕಡಲಾಕ್ರಮಣ ತೀವ್ರವಾಗಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 2 ಸಾವುಗಳು ಸಂಭವಿಸಿರುವುದು ವರದಿಯಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರಿದಿದೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ವ್ಯಾಪಕ ನಾಶ ನಷ್ಟ ಸಂಭವಿಸಿದೆ. ಕರಾವಳಿ ಪ್ರದೇಶಗಳು ಮತ್ತು ಪೂರ್ವ ಮಲೆನಾಡು ಪ್ರದೇಶಗಳಲ್ಲಿ ಮಳೆಯಿಂದಾಗಿ ಹೆಚ್ಚಿನ ನಾಶ ನಷ್ಟ ಉಂಟಾಗಿರುವುದು. ಮರಗಳು ಧರೆಗುರುಳಿದ್ದು ವಿದ್ಯುತ್ ಕಂಬಗಳ ಮೇಲೆ ಮರಗಳು ಬಿದ್ದು ವಿದ್ಯುತ್ ವಿತರಣೆ ಸ್ಥಗಿತಗೊಂಡಿದೆ. ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವುದು ಹೆಚ್ಚಿದೆ. ಕರಾವಳಿ ಸಮೀಪ ವಾಸಿಸುವವರು ವಿಶೇಷವಾಗಿ ಜಾಗರೂಕರಾಗಿರಬೇಕು ಎಂಬ ಸೂಚನೆ ಇದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಪ್ರಗತಿಯಲ್ಲಿರುವುದರಿಂದ ಹಲವೆಡೆ ನೀರು ನಿಲ್ಲುವುದು ಸಾಮಾನ್ಯವಾಗಿದೆ. ಇದು ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡಿದೆ. ಇದಕ್ಕೆ ಪರಿಹಾರ ಕಲ್ಪಿಸುವಂತೆ ಜಿಲ್ಲಾಧಿಕಾರಿ ಖುದ್ದಾಗಿ ನಿರ್ಮಾಣ ಗುತ್ತಿಗೆದಾರರಲ್ಲಿ ಸೂಚಿಸಿದ್ದಾರೆ. ತೀವ್ರವಾದ ಮಳೆಗೆ ಬೇವೂರಿನಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಗುಡುಗು ಮಿಂಚಿನಿಂದಾಗಿ ಪೆರುಂಪಟ್ಟದಲ್ಲಿ ಬಾಡಿಗೆ ಮನೆಯ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗಿದೆ. ತೀವ್ರ ಮಳೆಗೆ ಕುಂಡಂಗುಡಿ ತಾರಂತಡ್ಕದ ಎಲ್ಪಿ ಶಾಲೆಯ ಸುತ್ತುಗೋಡೆ ಕುಸಿದಿದೆ. ಮಳೆಯಿಂದಾಗಿ 2 ಸಾವು ಜಿಲ್ಲೆಯಲ್ಲಿ ಬುಧವಾರ ಸಂಭವಿಸಿದೆ. ಪುದಿಯಕಂಡದ ಕೀಳತ್ ಬಾಲನ್ ಗುಡುಗು ಮಿಂಚಿನಿಂದಾಗಿ ಚೆರ್ವತೂರು ಅಚ್ಚಂತುರುತಿಯ ಪೂದಿಯಾಪುರದಲ್ಲಿ ಬೆಳ್ಳಾಚಿ ಹೊಳೆಗೆ ಬಿದ್ದು ಮೃತಪಟ್ಟಿದ್ದಾರೆ. ಬುಧವಾರ ಜಿಲ್ಲೆಯ ಪಡನ್ನಕಾಡ್ ಸ್ವಯಂಚಾಲಿತ ಸಣ್ಣ ಹವಾಮಾನ ಕೇಂದ್ರದಲ್ಲಿ 3.5 ಗಂಟೆಗಳಲ್ಲಿ ಸುರಿತಿರುವುದು 48 ಮಿಲಿಮೀಟರ್ ಮಳೆಯಾಗಿದೆ. ಸಾಯಂಕಾಲ 3ರಿಂದ 6:30ರವರೆಗೆ ಇಷ್ಟು ಮಳೆ ದಾಖಲಾಗಿರುವುದು. ಆರಂಭವಾದ ಅರ್ಧ ಗಂಟೆಯೊಳಗೆ 33 ಮಿಲಿಮೀಟರ್ ಮಳೆಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಪೊಲೀಸ್ ಠಾಣೆಯ ಮೇಲ್ಛಾವಣಿಯ ಸಿಮೆಂಟ್ ಪದರಗಳು ಕಳಚಿ ಬಿದ್ದಿವೆ. ತಪ್ಪಿರುವುದು ಭಾರಿ ದೊಡ್ಡ ಅನಾಹುತ. ಬುಧವಾರ ರಾತ್ರಿ 8:30ರ ಸುಮಾರಿಗೆ ಈ ಘಟನೆ ನಡೆದಿರುವುದು. ತೀವ್ರ ಮಳೆಗೆ ಕುಂಬಳೆ ಪೊಲೀಸ್ ಠಾಣೆಯ ಮೇಲ್ಛಾವಣಿ ಸಿಮೆಂಟ್ ಪದರಗಳು ಕುಸಿದು ಬಿದ್ದಿದೆ. ಬುಧವಾರ ರಾತ್ರಿ 8:30ರ ಸುಮಾರಿಗೆ ಈ ಅಪಘಾತ ಸಂಭವಿಸಿರುವುದು. ಠಾಣೆಯಲ್ಲಿ ಜಿಡಿ ಜವಾಬ್ದಾರಿ ಇರುವ ಪೊಲೀಸ್ ಅಧಿಕಾರಿಯ ಆಸನದ ಸಮೀಪ ಸಿಮೆಂಟ್ ಪದರಗಳು ಕುಸಿದು ಬಿದ್ದಿರುವುದು ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಮೇಲ್ಛಾವಣಿಯಲ್ಲಿದ್ದ ಸೀಲಿಂಗ್ ಫ್ಯಾನ್ಗೆ ಹಾನಿ ಸಂಭವಿಸಿದೆ. ದೂರು ಮತ್ತಿತರ ಉದ್ದೇಶಗಳಿಗೆ ಸಾರ್ವಜನಿಕರು ಆಗಮಿಸುವ ದ್ವಾರದಲ್ಲೇ ಈ ಅವಘಡ ಸಂಭವಿಸಿದೆ. ಹಳೆಯದಾಗಿರುವುದರಿಂದ ಸಿಮೆಂಟ್ ಪದರಗಳು ಬೀಳುವುದು ಸಾಮಾನ್ಯವಾಗಿದೆ. ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ
ಕ್ರಮ ಕೈಗೊಂಡಿಲ್ಲ. ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ಕಾಂಕ್ರೀಟ್ ಒದ್ದೆಯಾಗಿದೆ. ಇದರಿಂದ ಮುಂದೆ ಅಪಘಾತಗಳು ಸಂಭವಿಸುವ ಆತಂಕ ಎದುರಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಡ್ಕ ಸೊಸೈಟಿ ವಂಚನೆಯಲ್ಲಿ ಒಳಗಾದವರಲ್ಲಿ ಎಂಡೋಸಲ್ಫನ್ ಸಂತ್ರಸ್ತರು 1 ಲಕ್ಷ ರೂಪಾಯಿ ಹಿಂಪಡೆಯಲು ಬಂದಾಗ 5,000 ರೂಪಾಯಿ ಕೊಟ್ಟು ವಾಪಸ್ಸು ಕಳುಹಿಸಿದ್ದಾರೆ ಎಂಬುದು ದೂರು. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 4,76,00,000 ರೂಪಾಯಿ ವಂಚನೆ ನಡೆದಿದೆ. ಎಂಡೋಸಲ್ಫನ್ ಸಂತ್ರಸ್ತರಾದ ಕಾರಡ್ಕ ಮುಂಡೋಳ್ ನಿವಾಸಿ ಲಕ್ಷ್ಮಿ ಅವರಿಗೆ ಪರಿಹಾರಂತೆಯಾಗಿ ಲಭಿಸಿದ 2.5 ಲಕ್ಷ ರೂಪಾಯಿಗಳನ್ನು ಕಾರಡ್ಕ ಅಗ್ರಿಕಲ್ಚರಿಸ್ಟ್ ವೆಲ್ಫೇರ್ ಸೊಸೈಟಿಯಲ್ಲಿ ಹೂಡಿಕೆ ಮಾಡಿದ್ದರು. ಇದರಲ್ಲಿ 1 ಲಕ್ಷ ರೂಪಾಯಿ ಹಿಂಪಡೆಯಲು ಬಂದಾಗ 5,000 ಮಾತ್ರ ನೀಡಿ ಕಳುಹಿಸಿದ್ದಾರೆ ಎಂದು ಲಕ್ಷ್ಮಿ ಹೇಳುತ್ತಾರೆ. ಕ್ಯಾನ್ಸರ್ ಬಾಧಿತರಾದ ತಮ್ಮ ಸಹೋದರಿ ನಾರಾಯಣಿಯವರಿಗೆ ಚಿಕಿತ್ಸೆಗಾಗಿ ಹಣ ಹಿಂಪಡೆಯಲು ಬ್ಯಾಂಕ್ಗೆ ಆಗಮಿಸಿರುವುದು. ಬ್ಯಾಂಕ್ನಿಂದ 5,000 ರೂಪಾಯಿ ಮಾತ್ರ ಅನುಮತಿಸಿರುವುದು. ചികിത്സയ്ക്ക് ಏನು ಮಾಡುವುದು ಎಂಬ ആತಂಕದಲ್ಲಿದ್ದಾರೆ. ഞാൻ എൻഡോസൽഫൻ്റെ രോഗി. പിന്നെ എനിക്ക് 5 ലക്ഷം കിട്ടിയത്. അത് പോയിട്ട് ഏട്ടിക്ക് സുഖമില്ലാതെ ഏട്ടി അങ്ങനെ 1 ലക്ഷം പോയിട്ട് ചോദിച്ചു. അപ്പോൾ അപ്പ പറഞ്ഞു ഇല്ല ഇന്നില്ല 2 ആഴ്ച കഴിഞ്ഞ് തരാമെന്ന് പറഞ്ഞു. അത്രയും ഏട്ടിക്ക് കയ്യാറായിട്ട് പോയിട്ട് ചോദിച്ചത്. അപ്പോൾ പറഞ്ഞു ഇന്നില്ല 2 ആഴ്ച കഴിഞ്ഞ് തരാമെന്ന്. എന്നിട്ട് ഇത് 5,000 തന്നത്. ಲಕ್ಷ್ಮಿಯಂತೆ ಹಣ ಹಿಂಪಡೆಯಲು ಅನೇಕರು ಬ್ಯಾಂಕ್ಗೆ ಬರುತ್ತಾರೆ. ಪೊಲೀಸ್ ತನಿಖೆ ನಡೆಯುವುದರಿಂದ ಹೆಚ್ಚುವರಿ ಮೊತ್ತವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂಬ ಉತ್ತರ ನೌಕರರು ನೀಡುತ್ತಾರೆ. ಹಣ ನಷ್ಟವಾಗುವುದಿಲ್ಲ ಎಂದು 2 ವಾರದೊಳಗೆ ಹಣ ನೀಡಲಾಗುವುದು ಎಂದು ನೌಕರರು ಹೇಳಿದ್ದರೂ ಹೂಡಿಕೆದಾರರು ಆತಂಕದಲ್ಲಿದ್ದಾರೆ. ಅದೇ ವೇಳೆ ಹಣ ನೀಡಲು ಸೊಸೈಟಿಗೆ ಸಾಧ್ಯವಾಗುವುದು ಎಂಬ ಬಗ್ಗೆಯೂ ಆತಂಕವಿದೆ. 4,76,00,000 ರೂಪಾಯಿ ವಂಚನೆ ನಡೆಸಿ ಪರಾರಿಯಾದ ಕಾರ್ಯದರ್ಶಿ ರತೀಶ್ನನ್ನು ಹಿಡಿಯಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ. 42 ಚಂದ್ರ ಚಿನ್ನದೊಂದಿಗೆ ಕಾರ್ಯದರ್ಶಿ ಪರಾರಿಯಾಗಿರುವುದು. ರತೀಶ್ನ 3 ರಿಯಲ್ ಎಸ್ಟೇಟ್ ಪಾಲುದಾರರನ್ನು ಬಂಧಿಸಿ ಬಿಡುಗಡೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಪ್ರಗತಿಯಾಗಿಲ್ಲ. ಪ್ರಮುಖ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಗದೇ ಇರುವುದರಿಂದ ಹೂಡಿಕೆದಾರರಿಂದ ತೀವ್ರ ಪ್ರತಿಭಟನೆಯೂ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆ 40ರ ಸಂಭ್ರಮದಲ್ಲಿ ನಿರ್ಲಕ್ಷ್ಯ ಮತ್ತು ದುರ್ಬಲತೆಯ ಕಥೆಗಳು ಮಾತ್ರ 40 ವರ್ಷಗಳ ನಂತರವೂ ಕಾಸರಗೋಡಿನ ಜನತೆಗೆ ಹೇಳಲಿರುವುದು. ಬದಲಾವಣೆ ಎಂದು ಬಯಸುವ ಕಾಸರಗೋಡಿಗೆ ಈ ಜನ್ಮದಿನ ನೀಡುವುದು ಮಹತ್ತರವಾದ ನಿರೀಕ್ಷೆಗಳನ್ನು. ಕಾಸರಗೋಡು ಜಿಲ್ಲೆ ರಚನೆಯಾಗಿ ಶುಕ್ರವಾರಕ್ಕೆ 40 ವರ್ಷ. ರಾಜ್ಯದ ಉತ್ತರ ಭಾಗದ ಅಭಿವೃದ್ಧಿ ಕುಂಠಿತವನ್ನು ನಿವಾರಿಸುವ ಉದ್ದೇಶದಿಂದ ರಚನೆಯಾದ ಕಾಸರಗೋಡು ಜಿಲ್ಲೆ ಇನ್ನೂ ಅದರ ರಚನೆಯ ಗುರಿಯನ್ನು ತಲುಪಿಲ್ಲ ಎಂಬುದು ಈವರೆಗಿನ ಮೈಲಿಗಲ್ಲಿನಿಂದ ಸ್ಪಷ್ಟವಾಗಿದೆ. ಕೆ ಕರುಣಾಕರನ್ ಕ್ಯಾಬಿನೆಟ್ 1984 ಮೇ 24ರಂದು ರಾಜ್ಯದ 14ನೇ ಜಿಲ್ಲೆಯಾಗಿ ಕಾಸರಗೋಡಿಗೆ ರೂಪ ನೀಡಲಾಯಿತು. ರಚನೆಯ ಸಮಯದಲ್ಲಿ ಸುಮಾರು 8.5 ಲಕ್ಷವಾಗಿತ್ತು ಜನಸಂಖ್ಯೆ. ಇಂದು ದ್ವಿಗುಣವಾಗಿದೆ. ರಚನೆಯ ಅವಧಿಯಲ್ಲಿನ ಪರಿಸ್ಥಿತಿಯನ್ನು ನೋಡಿದರೆ ಪರಿಸ್ಥಿತಿ ಸುಧಾರಿಸಿದೆ ಎಂದು ಹೇಳಬಹುದು. ಆದರೆ ರಾಜ್ಯದ ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ಕಾಸರಗೋಡು ಇನ್ನೂ ದುರ್ಬಲವಾಗಿದೆ. ಕೇರಳ ಕೇಂದ್ರ ವಿಶ್ವವಿದ್ಯಾನಿಲಯ, ಮಲೆನಾಡು ಹೆದ್ದಾರಿ, ಬೇಕಲ ಪ್ರವಾಸೋದ್ಯಮ, ಭಾವಿಕರ ಅಣೆಕಟ್ಟು ಎಂಬುವುಗಳು ಅಭಿವೃದ್ಧಿಯ ಆಧಾರ ಸ್ತಂಭಗಳು ಕಾಸರಗೋಡಿನ ಹೆಮ್ಮೆಯಾಗಿದೆ. ಕಾಸರಗೋಡಿನ ವಿಶೇಷವಾಗಿದೆ ಪೆರಿಯಾದಲ್ಲಿ 210 ಎಕರೆ ಪ್ರದೇಶದಲ್ಲಿ ನೆಲೆಗೊಂಡಿರುವ ಕೇರಳದ ಕೇಂದ್ರ ವಿಶ್ವವಿದ್ಯಾನಿಲಯ. ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅರಬ್ಬಿ ಸಮುದ್ರದ ತೀರದಲ್ಲಿ 35 ಎಕರೆಗಳಷ್ಟು ಹರಡಿರುವ ಬೇಕಲಕೋಟೆ ಜಿಲ್ಲೆಯ ಇನ್ನೊಂದು ವಿಶೇಷತೆಯಾಗಿದೆ. ಉಪ್ಪು ನೀರು ಕುಡಿಯಬೇಕಾದ ಕಾಸರಗೋಡಿನ ಪರಿಸ್ಥಿತಿಯನ್ನು ಪರಿಹರಿಸುವ 27.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಭಾವಿಕರ ಅಣೆಕಟ್ಟು ಜಿಲ್ಲೆಯ ಅತ್ಯುತ್ತಮ ಯೋಜನೆಗಳಲ್ಲಿ ಒಂದು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಸರಗೋಡಿನ ಮತ್ತೊಂದು ಅಭಿವೃದ್ಧಿ ಅಧ್ಯಾಯ. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಕಾಸರಗೋಡಿನಿಂದ ಸೇವೆ ಆರಂಭಿಸಿರುವುದು ಜಿಲ್ಲೆಗೆ ಉಪಯುಕ್ತಕರವಾಗಿದೆ. ದೀರ್ಘ ದೂರದ ರೈಲುಗಳಿಗೂ ನಿಲುಗಡೆಗೆ ಅವಕಾಶ ನೀಡಬೇಕು ಎಂಬ ಹಲವಾರು ಬೇಡಿಕೆಗಳನ್ನು ಪ್ರಯಾಣಿಕರು ಮುಂದಿಟ್ಟಿರುವುದು. ಶಿಕ್ಷಣ, ಆರೋಗ್ಯ, ವಿದ್ಯುತ್ ಕ್ಷೇತ್ರದಲ್ಲಿ ಪ್ರಗತಿ ಕಾಣದಿರುವುದು ಜಿಲ್ಲೆಯ ಸಮಸ್ಯೆಯಾಗಿ ಮುಂದುವರೆದಿದೆ. ವೈದ್ಯಕೀಯ ಕಾಲೇಜು ಕಾರ್ಯ ಸ್ಥಗಿತಗೊಂಡಿರುವುದಕ್ಕೆ ಸಮಾನವಾಗಿ ನಿಲ್ಲುವುದು ಕೆಎಲ್ಇಎಂಎಲ್ನಲ್ಲಿನ ಬಿಕ್ಕಟ್ಟು. ಎಚ್ಎಎಲ್ನ ಅದಕ್ಷತೆ ಮತ್ತು ಎಂಡೋಸಲ್ಫನ್ ಪುನರ್ವಸತಿ ಗ್ರಾಮ ಅರ್ಧದಲ್ಲಿರುವುದು ಜಿಲ್ಲೆಯ ಸಮಸ್ಯೆಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಳೆಗಾಲ ಹಾಗೂ ಹೊಸ ಶೈಕ್ಷಣಿಕ ವರ್ಷ ಆರಂಭದ ಮುನ್ನೋಡಿಯಾಗಿ ಶಾಲಾ ವಾಹನಗಳ ಸುರಕ್ಷತಾ ತಪಾಸಣೆ ಆರಂಭವಾಯಿತು. ಕಾಸರಗೋಡು ತಾಲೂಕು ವ್ಯಾಪ್ತಿಯ ಶಾಲಾ ವಾಹನಗಳ ತಪಾಸಣೆ ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ನಡೆಯಿತು. ಮಳೆಗಾಲ ಹಾಗೂ ಹೊಸ ಶೈಕ್ಷಣಿಕ ವರ್ಷದ ಆರಂಭದ ಮುನ್ನೋಡಿಯಾಗಿ ಶಾಲಾ ವಾಹನಗಳ ಸುರಕ್ಷತಾ ತಪಾಸಣೆ ಆರಂಭವಾಯಿತು. ಆರ್ಟಿಒ ಇಎಸ್ ಉನ್ನಿಕೃಷ್ಣನ್ ಸೂಚನೆ ಮೇರೆಗೆ ತಪಾಸಣೆ ನಡೆಸಲಾಗಿರುವುದು. ಕಾಸರಗೋಡು ತಾಲೂಕು ವ್ಯಾಪ್ತಿಯ ಶಾಲಾ ವಾಹನಗಳ ತಪಾಸಣೆಯು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ನಡೆಯಿತು. ಕಾಸರಗೋಡಿಗೆ ಆಗಮಿಸಿದ 55 ಶಾಲಾ ಬಸ್ಗಳ ಪೈಕಿ 12 ವಾಹನಗಳಿಗೆ ಫಿಟ್ನೆಸ್ ನೀಡಲಾಯಿತು. ರಜಾ ದಿನಗಳಲ್ಲಿ 2 ತಿಂಗಳವರೆಗೆ ಉಪಯೋಗಿಸದೆ ನಿಲ್ಲಿಸಿರುವುದರಿಂದ ವಾಹನಗಳಿಗೆ ಹಾನಿ ಸಂಭವಿಸುತ್ತದೆ ಎಂದು ಮೋಟಾರ್ ವೆಹಿಕಲ್ ಅಧಿಕಾರಿಗಳು ತಿಳಿಸಿದರು.
ಸವೆದ ಟೈರ್ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ. ಸಮಸ್ಯೆಗಳಿರುವ ವಾಹನಗಳನ್ನು ಸರಿಪಡಿಸಿ 29ರಂದು ಮರು ಹಾಜರುಪಡಿಸುವಂತೆ ಸೂಚನೆ ನೀಡಲಾಯಿತು. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪಿ. ಶ್ರೀನಿವಾಸನ್, ಕೆವಿ ಅರುಣ್ ಕುಮಾರ್, ಕೆವಿ ಗಣೇಶನ್ ಎಂಬುವರು ತಪಾಸಣೆಗೆ ನೇತೃತ್ವ ವಹಿಸಿದ್ದರು. പ്രധാനമായിട്ടും സ്കൂൾ വാഹനങ്ങളുടെ സംബന്ധിച്ച് പറയുകയാണെങ്കിൽ മെയിനായിട്ട് അതിൻ്റെ ടയർ തേയ്മാനം വന്ന ടയറുകളുണ്ടോ, ലീഫ് പൊട്ടിയിട്ടുണ്ടോ, പിന്നെ ചോർച്ചയുണ്ടോ, കുട്ടികൾക്ക് ബാഗ് വെക്കാനുള്ള സൗകര്യമുണ്ടോ, ലൈറ്റുകൾ പ്രവർത്തിക്കുന്നുണ്ടോ, അതേപോലെ ബ്രേക്ക് സർവീസ് ബ്രേക്കും പാർക്കിംഗ് ബ്രേക്കും പ്രവർത്തിക്കുന്നുണ്ടോ, അങ്ങനെ പിന്നെ വാഹനങ്ങളുടെ സ്പീഡ് ലിമിറ്റിംഗ് ഡിവൈസ് അതുപോലെ GPS അതുപോലെ അങ്ങനെ സുരക്ഷയുമായി ബന്ധപ്പെട്ട എല്ലാ കാര്യങ്ങളും ഇന്ന് പരിശോധനയിൽ ഉണ്ടാകും. എന്തെങ്കിലും ഡിഫക്റ്റ് കാണുകയാണെങ്കിൽ അത് തിരിച്ചയച്ച് വീണ്ടും നമ്മുടെ മുമ്പിൽ ഹാജരാക്കാൻ വേണ്ടി ആവശ്യപ്പെടും. പൂർണ്ണമായും ക്ലിയറായ വാഹനങ്ങൾക്ക് നമ്മൾ സുരക്ഷാ പരിശോധന നടത്തിയതിൻ്റെ ഒരു തെളിവായിട്ടൊരു സ്റ്റിക്കർ പതിപ്പിക്കുകയാണ് ചെയ്യുന്നത്. ಮಂಜೇಶ್ವರ ತಾಲೂಕಿನ ತಪಾಸಣೆ ಉಪ್ಪಳ ಎಜೆ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಿತು. ತಪಾಸಣೆಗೆ ತಲುಪಿದ 46 ಶಾಲಾ ಬಸ್ಗಳ ಪೈಕಿ 7ಕ್ಕೆ ಮಾತ್ರ ಫಿಟ್ನೆಸ್ ನೀಡಲಾಗಿರುವುದು. ಕಾಂಜಂಘಾಟ್ ಸಬ್ RTO ವ್ಯಾಪ್ತಿಯಲ್ಲಿ 56 ವಾಹನಗಳನ್ನು ತಪಾಸಣೆ ನಡೆಸಲಾಯಿತು. 22 ವಾಹನಗಳಲ್ಲಿ ವಿವಿಧ ಸಮಸ್ಯೆಗಳು ಕಂಡುಬಂದಿದ್ದು ಅವುಗಳನ್ನು ಸರಿಪಡಿಸಲು ಹಿಂದಕ್ಕೆ ಕಳುಹಿಸಲಾಗಿದೆ. ಫ್ಲಾಟ್ ಟೈರ್ ಹೊಂದಿರುವ ವಾಹನಗಳು, ಸ್ಟೇರಿಂಗ್ ಸಮಸ್ಯೆ ಇರುವ ವಾಹನಗಳು, ಪ್ರೊಪೆಲ್ಲರ್ ಶಾಫ್ಟ್ ಕ್ಲಾಂಪ್ಗಳನ್ನು ಜೋಡಿಸಲಾಗದ, ಲೈಟ್ ವ್ಯವಸ್ಥೆಗಳು ಕಾರ್ಯನಿರ್ವಹಿಸದ ವಾಹನಗಳನ್ನು ಹಿಂದಕ್ಕೆ ಕಳಿಸಲಾಗಿದೆ. ಲೋಪದೋಷಗಳನ್ನು ಸರಿಪಡಿಸಿ ಮರು ಹಾಜರುಪಡಿಸುವಂತೆ ಸೂಚನೆ ನೀಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿದ ವಿಶ್ರಾಂತಿ ಕೇಂದ್ರವನ್ನು ಶೀಘ್ರದಲ್ಲೇ ತೆರೆದುಕೊಡಲಾಗುವುದು ಎಂದು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ. ವಿದ್ಯುತ್, ನೀರಿನ ವ್ಯವಸ್ಥೆ ಎಂಬಿ ಸೌಲಭ್ಯ ನೀಡುವ ಕಾಮಗಾರಿ ಪೂರ್ಣಗೊಂಡಿದೆ ಎಂದು, ಚುನಾವಣೆ ನೀತಿ ಸಂಹಿತೆ ಪೂರ್ಣಗೊಂಡ ಕೂಡಲೇ ವಿಶ್ರಾಂತಿ ಕೇಂದ್ರವನ್ನು ತೆರೆಯಲಾಗುವುದು ಎಂದು ನಗರಸಭೆ ಚೇರ್ಮನ್ ತಿಳಿಸಿದರು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿದ ವಿಶ್ರಾಂತಿ ಕೇಂದ್ರವನ್ನು ಶೀಘ್ರದಲ್ಲೇ ತೆರೆದುಕೊಡಲಾಗುವುದು ಎಂದು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ತಿಳಿಸಿದರು. ವಿದ್ಯುತ್, ನೀರಿನ ವ್ಯವಸ್ಥೆ ಎಂಬಿ ಸೌಲಭ್ಯ ನೀಡುವ ಕಾಮಗಾರಿ ಪೂರ್ಣಗೊಂಡಿದೆ. ಚುನಾವಣೆ ನೀತಿ ಸಂಹಿತೆ ಪೂರ್ಣಗೊಂಡ ಕೂಡಲೇ ವಿಶ್ರಾಂತಿ ಕೇಂದ್ರವನ್ನು ತೆರೆಯಲಾಗುವುದು ಎಂದು നഗരസഭ ചെയർമാൻ KC ന്യൂസ്ಗೆ ತಿಳಿಸಿದರು. കാസർഗോഡ് നഗരസഭയുടെ ടേക്ക് എ ബ്രേക്ക് എന്ന് പറയുന്ന ഒരു സംവിധാനം, അതിൻ്റെ കെട്ടിടത്തിൻ്റെ ഉദ്ഘാടനം ഇവിടെ നിർവഹിക്കുകയുണ്ടായി. പക്ഷേ നമുക്കത് കൊടുക്കാൻ പറ്റാത്തൊരവസ്ഥ എന്ന് പറഞ്ഞത് നമ്മുടെ വെള്ളവുമായി ബന്ധപ്പെട്ടിട്ടാണ്. അതിന് വെള്ളത്തിൻ്റെയും കറണ്ടിൻ്റെയും ലഭ്യത ഇല്ലാത്തത് കൊണ്ടാണ് നമുക്കത് ചെയ്യാൻ പറ്റാതിരുന്നത്. പക്ഷേ ഇപ്പോൾ അതിനുള്ള സംവിധാനങ്ങളൊക്കെ ഉണ്ടാക്കിയിട്ടുണ്ട്. ഇതും പെരുമാറ്റച്ചട്ടം എന്ന രീതിയിൽ അത് കഴിഞ്ഞ ഉടനെ അത് ಜನങ്ങൾക്ക് ಸಮರ್ಪಿക്കാൻ ಕಾಸರಗೋಡು ನಗರಸಭೆಗೆ ಸಾಧಿക്കും. ನಗರಕ್ಕೆ ಬರುವ ಮಹಿಳೆಯರಿಗೆ ವಿಶ್ರಮಿಸಲು ಒಂದು ಸ್ಥಳ ಎಂಬ ಗುರಿಯೊಂದಿಗೆ ಕಾಸರಗೋಡು ನಗರಸಭೆ ಅಧಿಕಾರಿಗಳು ವಿಶ್ರಾಂತಿ ಕೇಂದ್ರ ನಿರ್ಮಿಸಿದ್ದಾರೆ. ಟೇಕ್ ಅ ಬ್ರೇಕ್ ಎಂಬ ಯೋಜನೆಯಡಿ 18.88 ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿರುವುದು. ಪ್ರಯಾಣಿಕರಿಗೆ ವಿಶ್ರಮಿಸಲು ಒಂದು ಸ್ಥಳ ಎಂಬ ಗುರಿಯೊಂದಿಗೆ ನಿರ್ಮಾಣ ಆರಂಭಿಸಿದ್ದರೂ ನಂತರ ಮಹಿಳಾ ವಿಶ್ರಾಂತಿ ಕೇಂದ್ರವನ್ನಾಗಿ ಪರಿವರ್ತಿಸಲಾಯಿತು. 16 ತಿಂಗಳ ಹಿಂದೆ ಸಂಸದ ರಾಜಮೋಹನ್ ಉನ್ನಿತಾನ್ ಅವರು ಕಟ್ಟಡವನ್ನು ಉದ್ಘಾಟಿಸಿದ್ದರು. ಉದ್ಘಾಟನೆ ನಡೆದು 1 ವರ್ಷ ಕಳೆದರೂ ವಿಶ್ರಾಂತಿ ಕೇಂದ್ರವನ್ನು ತೆರೆದುಕೊಡದಿರುವುದು ಪ್ರತಿಭಟನೆಗೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಿಸಿ KC ನ್ಯೂಸ್ ವರದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ವನಿತಾ ವಿಶ್ರಾಂತಿ ಕೇಂದ್ರವನ್ನು ಶೀಘ್ರದಲ್ಲೇ ತೆರೆದುಕೊಡಲಾಗುವುದು ಎಂದು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉಪ್ಪಳ ಗೇಟ್ ಬಳಿ ನಿರ್ಮಿಸಲಾಗಿರುವ ಅವೈಜ್ಞಾನಿಕ ಅಂಡರ್ಪಾಸ್ನಲ್ಲಿ ಮಳೆಯಿಂದಾಗಿ ಜಲಾವೃತವಾಗುವ ಬಗ್ಗೆ KC ನ್ಯೂಸ್ ವರದಿ ಮಾಡಿತ್ತು. ಇದೀಗ ಮುಚ್ಚಲಾಗಿದ್ದ ಚರಂಡಿಯನ್ನು ತೆರೆದು ನೀರು ಹರಿದು ಹೋಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಂದು ಸಣ್ಣ ಮಳೆ ಸುರಿದರೂ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಕಲ್ಪಿಸದ ಕಾರಣ ಉಪ್ಪಳ ಗೇಟ್ ಬಳಿ ನಿರ್ಮಿಸಲಾಗಿರುವ ಅವೈಜ್ಞಾನಿಕ ಅಂಡರ್ಪಾಸ್ ನೀರು ತುಂಬಿ ಜಲಾವೃತವಾಗುತ್ತಿರುವುದರ ಬಗ್ಗೆ KC ನ್ಯೂಸ್ ಚಾನೆಲ್ ಸಮಗ್ರವಾದ ವರದಿಯನ್ನು ಪ್ರಕಟಿಸಿತ್ತು. ಬೇಸಿಗೆ ಕಾಲದ ಮೊದಲ ಮಳೆಗೆ ಅಂಡರ್ಪಾಸ್ನಲ್ಲಿ ಪೂರ್ಣವಾಗಿ ನೀರು ಕಟ್ಟಿ ನಿಂತು ಈ ರೀತಿ ಪರದಾಡಬೇಕಾದ ಅವಸ್ಥೆ ಎದುರಾದರೆ ಮಳೆಗಾಲದಲ್ಲಿ ಸುರಿಯುವ ಮಳೆಗೆ ಏನಾಗಬಹುದೆಂಬ ಪ್ರಶ್ನೆ ಎತ್ತಿತ್ತು. ಮಳೆ ಬಂದು ಜಲಾವೃತಗೊಂಡಾಗ ಸುತ್ತಮುತ್ತಲಿನ ಗ್ರಾಮಸ್ಥರು ಅಂಡರ್ಪಾಸ್ನಲ್ಲಿ ಹರಸಾಹಸ ಪಟ್ಟು ಸಂಚರಿಸುವಂತಾಗಿತ್ತು. ಕಳೆದ 2 ದಿನಗಳಿಂದ ಸುರಿದ ಮಳೆಗೆ ಉಪ್ಪಳ ಗೇಟ್ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕ ಪಡುವಂತಾಗಿದೆ. ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡ ULCC ಅಧಿಕಾರಿಗಳು ಬುಧವಾರ ಮಧ್ಯಾಹ್ನದ ವೇಳೆ ಸ್ಥಳೀಯ ಸಮಾಜ ಸೇವಕರನ್ನು ಸಂಪರ್ಕಿಸಿ ಮುಚ್ಚಲಾಗಿದ್ದ ಚರಂಡಿಯನ್ನು ತೆರೆದು ನೀರು ಹರಿದು ಹೋಗುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ರೈಲ್ವೆ ಗೇಟ್ಗೆ ತಾಗಿಕೊಂಡೇ ನಿರ್ಮಿಸಲಾಗಿರುವ ಈ ಅಂಡರ್ಪಾಸ್ನಲ್ಲಿ ನೀರು ತುಂಬಿದರೆ ವಾಹನ ಸಂಚಾರ ಪೂರ್ಣವಾಗಿಯೂ ಸ್ಥಗಿತಗೊಳ್ಳುತ್ತಿತ್ತು. ಸಣ್ಣ ಮಳೆ ಬಂದರೂ ಸಾಕು ಅಂಡರ್ಪಾಸ್ ಜಲಾವೃತವಾಗುವುದರ ಜೊತೆಯಾಗಿ ಈ ಪರಿಸರ ನೀರು ನಿಂತು ರಸ್ತೆ ಕೆರೆಯಂತಾಗುತ್ತಿತ್ತು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ವತಿಯಿಂದ ನಡೆಸಲ್ಪಡುವ ಅರಂಗ್ 24 ಮಂಜೇಶ್ವರ ತಾಲೂಕು ಮಟ್ಟದ ಕುಟುಂಬಶ್ರೀ ಕಲೋತ್ಸವ ಸಮಾಪನಗೊಂಡಿತು. ಎಣ್ಮಕಜೆ ಪಂಚಾಯಿತಿಯ ಪೆರ್ಲದ ಭಾರತಿ ಸದನದಲ್ಲಿ ದ್ವಿದಿನಗಳಲ್ಲಾಗಿ ಕಾರ್ಯಕ್ರಮ ನಡೆಯಿತು.
ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ವತಿಯಿಂದ ನಡೆಸಲ್ಪಡುವ ಆರಂಗ್ 24 ಮಂಜೇಶ್ವರ ತಾಲೂಕು ಮಟ್ಟದ ಕುಟುಂಬಶ್ರೀ ಕಲೋತ್ಸವ ಎಣ್ಮಕಜಿ ಪಂಚಾಯತ್ನ ಪೇರ್ಲದ ಭಾರತೀಯ ಸದನದಲ್ಲಿ ದ್ವಿದಿನಗಳಲ್ಲಾಗಿ ನಡೆದು ಸಂಪನ್ನಗೊಂಡಿತು. ಇದರ ವಿವಿಧ ಸ್ಪರ್ಧೆಗಳಲ್ಲಿ 110 ಅಂಕಗಳೊಂದಿಗೆ ಮಾಂಗಲ್ಪಾಡಿ ಸಿಡಿಎಸ್ ಪ್ರಥಮ, ವರ್ಗಾಡಿ ದ್ವಿತೀಯ, ಕಲೋತ್ಸವದ ಆತಿಥ್ಯ ವಹಿಸಿದ ಎಣ್ಮಕಜೆ ತೃತೀಯ ಬಹುಮಾನ ಗಳಿಸಿಕೊಂಡಿತು. ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ, ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಗಿರೀಶ್, ಕುಟುಂಬಶ್ರೀ ಜಿಲ್ಲಾ ಪ್ರೋಗ್ರಾಂ ಮ್ಯಾನೇಜರ್ ಕೆವಿ ಲೆಜನ್, ಬ್ಲಾಕ್ ಕೋಆರ್ಡಿನೇಟರ್ ಸಚಿನ್ ರಾಜ್, ಆದಿರ, ರೇಷ್ಮಾ, ಆರುಶ್ರೀ, ರಜಿನಾ, ಸಿಡಿಎಸ್ ಉಪಾಧ್ಯಕ್ಷೆ ಶಶಿಕಲಾ ಸ್ವರ್ಗ, ಸಿಡಿಎಸ್ ಸದಸ್ಯರು ಕಾರ್ಯಕ್ರಮದ ಯಶಸ್ವಿಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ನ ವತಿಯಿಂದ ಫುಡ್ ಫೆಸ್ಟ್ ಆಯೋಜಿಸಲಾಯಿತು. ಸಿಡಿಎಸ್ ಚೇರ್ಪರ್ಸನ್ ಆಯಿಷಾ ಕಾಸಿಂ ಉದ್ಘಾಟಿಸಿದರು. ಕಾಸರಗೋಡು ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ನ ವತಿಯಿಂದ ಆಯೋಜಿಸಲಾದ ಫುಡ್ ಫೆಸ್ಟ್ ಗಮನಾರ್ಹವಾಯಿತು. ಆರೋಗ್ಯಕರವಾದ ಸಮುದಾಯಕ್ಕೆ ಕಲಬೆರಕೆ ಇಲ್ಲದ ಪೌಷ್ಟಿಕ ಆಹಾರ ಎಂಬ ಆಶಯದೊಂದಿಗೆ ತಾವೇ ತಯಾರಿಸಿದ ವಿವಿಧ ರೀತಿಯ ರುಚಿಕರವಾದ ಭಕ್ಷ್ಯಗಳೊಂದಿಗೆ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸಿಡಿಎಸ್ ಚೇರ್ಪರ್ಸನ್ ಆಯಿಷಾ ಕಾಸಿಂ ಉದ್ಘಾಟಿಸಿದರು. ಫಾತಿಮಾ ಆರ್ಕಿಡ್ ಚೇರ್ಮನ್ ಎನ್ಎ ಅಬ್ದುಲ್ ರೆಹಮಾನ್ ಶುಭ ಹಾರೈಸಿ ಮಾತನಾಡಿದರು. ಸೆಂಟ್ರಲ್ ಡೈರೆಕ್ಟರ್ ಕೆವಿಕೆ ರಾಮ್ ಸ್ಪರ್ಧಾ വിജേതರಿಗಿರುವ ಬಹುಮಾನ വിതരണೆಯನ್ನು ನಡೆಸಿಕೊಟ್ಟರು. കുട്ടികളുടെ എക്സ്ട്രാ കരിക്കുലർ ആക്ടിവിറ്റീസ്, അതായത് വിദ്യാഭ്യാസത്തോടനുബന്ധിച്ച് ടെക്നിക്കൽ ക്വാളിഫിക്കേഷനോടനുബന്ധിച്ച് കുക്കിങ്ങിലും ഭക്ഷണത്തിലും അവർക്ക് താല്പര്യം വേണം, സ്വയം പര്യാപ്തരാവണം നമ്മുടെ കുട്ടികൾ എന്നുള്ള ഒരു ഉദ്ദേശത്തോട് കുട്ടികൾ തന്നെ മുൻകൈയെടുത്ത് തുടങ്ങിയ ഒരു ആക്ടിവിറ്റിയാണ്. ഇതുപോലെ സ്പോർട്സിലും ഞങ്ങളുടെ കുട്ടികൾ എന്നും തിളങ്ങി നിൽക്കാറുണ്ട്. ಸೆಂಟರ್ ಮ್ಯಾನೇಜರ್ ಶ್ರೀಜಾ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೆ ಮುಖ್ಯಾಂಶಗಳು. ಕಾಂಜಂಗಾಡ್ ಕಾಸರಗೋಡು ರಾಜ್ಯ ಹೆದ್ದಾರಿಯ ಸೆಂಟರ್ ಚಿತ್ತಾರಿಯಲ್ಲಿ ಟ್ಯಾಂಕರ್ ಲಾರಿಯಲ್ಲಿ ಅನಿಲ ಸೋರಿಕೆ ಸೃಷ್ಟಿಸಿತು ಆತಂಕ. ಭಾರಿ ಮಳೆಗೆ ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕ ನಾಶ ನಷ್ಟ, ಮರಗಳು ಧರೆಗುರುಳಿದ್ದು ಮನೆಗಳಿಗೆ ಹಾನಿ, ಹಲವೆಡೆ ವಿದ್ಯುತ್ ವಿತರಣೆ ಸ್ಥಗಿತ. ಕುಂಬಳೆ ಪೊಲೀಸ್ ಠಾಣೆಯ ಮೇಲ್ಛಾವಣಿಯ ಸಿಮೆಂಟ್ ಪದರಗಳು ಕಳಚಿ ಬಿದ್ದ ಘಟನೆ, ತಪ್ಪಿರುವುದು ಭಾರಿ ದೊಡ್ಡ ಅನಾಹುತ. ಕಾರಡ್ಕ ಸೊಸೈಟಿ ವಂಚನೆಯಲ್ಲಿ ಒಳಗಾದವರಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರು. 40ರ ಸಂಭ್ರಮದಲ್ಲಿ ಕಾಸರಗೋಡು ಜಿಲ್ಲೆ, ಬದಲಾವಣೆಯನ್ನು ಬಯಸುವ ಕಾಸರಗೋಡಿಗೆ ಈ ಜನ್ಮದಿನ ನೀಡುವುದು ಮಹತ್ತರವಾದ ನಿರೀಕ್ಷೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.